ಇವತ್ತು ನಾನು ಎಎಂಬಿ ಸಿನಿಮಾದಲ್ಲಿ ನಡೆದ ಕರಿಕಾಳ ಚಿತ್ರದ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದೆ. ಗಿಲ್ಲಿ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಈ ಸಿನಿಮಾ ಹೇಗಿದೆ, ಯಾರೆಲ್ಲ ನಟಿಸಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದಲ್ಲಿ ಕಾಡಾ ನಟರಾಜ್ ಅವರು ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆಗೆ ಗೋವಿಂದೇ ಗೌಡ, ದಿವಾಕರ್ ಮತ್ತು ಲೇಟ್ ರಾಕೇಶ್ ಪೂಜಾರಿ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ವಿಲನ್ ಆಗಿ ಶೆಟ್ಟಿ ಅವರು ಅಬ್ಬರಿಸಿದ್ದಾರೆ. ಗಿಲ್ಲಿ ವೆಂಕಟೇಶ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇನ್ನು ಸಿನಿಮಾದ ಒನ್ ಲೈನ್ ಕತೆ ಕಡೆ ಬಂದ್ರೆ, ಕರಿಕಾಡ ಸಿನಿಮಾ ತುಂಬಾ ಸಿಂಪಲ್ ಆದ್ರೂ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ಹುಡುಗಿ ಮತ್ತು ಆಕೆಯ ಆಸ್ತಿಗೋಸ್ಕರ ನಡೆಯುವ ಸಂಚು ಈ ಸಿನಿಮಾದ ಮೇನ್ ಪ್ಲಾಟ್ ಆಗಿದೆ. ಈ ಮಧ್ಯೆ ಆ ಹುಡುಗಿ ಕರಿಕಾಡ ಅನ್ನೋ ವ್ಯಕ್ತಿಯನ್ನ ಇಷ್ಟಪಡ್ತಾಳೆ. ನಂತರ ಏನಾಗುತ್ತೆ, ಆಕೆ ತನ್ನ ಆಸ್ತಿಯನ್ನ ಉಳಿಸಿಕೊಳ್ತಾಳ, ಆಕೆ ಕರಿಕಾಡನ ಸಾಥ್ ಸಿಗುತ್ತಾ ಅನ್ನೋದನ್ನ ನೀವು ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು. ಈ ಮೂವಿ ಪ್ಲಸ್ ಪಾಯಿಂಟ್ ಕಡೆ ಬಂದ್ರೆ ಪರ್ಫಾರ್ಮೆನ್ಸ್. ನಾಯಕ ನಟರಾಜ್ ರವರು ಹೊಸಬರಾಗಿದ್ರು ಕೂಡ ತುಂಬಾ ಮೆಚ್ಯೂರ್ಡ್ ಆಗಿ ನಟಿಸಿದ್ದಾರೆ. ಪ್ರತಿಭಾವಂತ ಕಲಾವಿದರಾದ ಗೋವಿಂದೇ ಗೌಡ ಮತ್ತೆ ಯಶ್ ಶೆಟ್ಟಿ ಅವರ ನಟನೆ ಚಿತ್ರಕ್ಕೆ ಬಲ ತುಂಬಿದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅದು ಬಿಜಿಎಂ. ಮ್ಯೂಸಿಕ್ ಡೈರೆಕ್ಟರ್ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಅಂತಾನೆ ಹೇಳ್ತೀನಿ. ಇನ್ನು ಸಿನಿಮಾದ ಕೊನೆಯಲ್ಲಿ ಬರೋ ಚೇಸಿಂಗ್ ಸೀನ್ ನಲ್ಲಿ ಸಾಂಗ್ ತುಂಬಾ ಅದ್ಭುತವಾಗಿದೆ. ಈ ಹಾಡನ್ನ ಪ್ರಮೋಷನ್ ಗೆ ಬಳಸ್ಕೊಂಡಿದ್ರೆ ಸಿನಿಮಾಗೆ ಇನ್ನೂ ಮೈಲೇಜ್ ಸಿಕ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಇನ್ನು ಸಿನಿಮಾಟೋಗ್ರಫಿ ಡಿಸೆಂಟ್ ಆಗಿದ್ದು ಹಳ್ಳಿಯ ಸೊಗಡನ್ನ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ನೆಗೆಟಿವ್ಸ್ ಕಡೆ ಬಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೆಲವೊಂದು ಮೈನಸ್ ಇದ್ದೇ ಇರುತ್ತೆ. ಹಾಗೆ ಈ ಮೂವಿನಲ್ಲೂ ಕೂಡ ಕೆಲವು ದೃಶ್ಯಗಳನ್ನ ತೆರೆ ಮೇಲೆ ಇನ್ನೂ ಚೆನ್ನಾಗಿ ತರಬಹುದಾಗಿತ್ತು ಅಂತ ನನ್ಗನ್ನಿಸ್ತು. ಸಿನಿಮಾ ಕೆಲವು ಕಡೆ ಎಮೋಷನಲಿ ಕನೆಕ್ಟ್ ಆಗ್ಲಿಲ್ಲ ಅನ್ನೋದು ಬಿಟ್ರೆ ಇದೊಂದು ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ತೀನಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕರಿಕಾಡ ಸಿನಿಮಾ ಇಡೀ ತಂಡದ ಪರಿಶ್ರಮದ ಫಲ. ಹೊಸಬರ ಸಿನಿಮಾಗಳನ್ನ ಪ್ರೋತ್ಸಾಹಿಸೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ನಿಮ್ಗೆ ಈ ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ ಅಥವಾ ಈ ವಿಮರ್ಶೆ ಇಷ್ಟವಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.